ಜೀ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ಶುಭೋದಯ. ನಾನು ಅನುಪಮಾ ಭಟ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಎದೆ ಉರಿ, ಅಜೀರ್ಣ, ಗ್ಯಾಸ್ಟ್ರೈಟಿಸ್, ಅಸಿಡಿಟಿ ಹೀಗೆ ಹೊಟ್ಟೆಗೆ ಸಂಬಂಧಿಸಿರುವ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲ, ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಡಯಾಬಿಟಿಕ್ ರಿಸರ್ಚ್ ವಿಂಗ್ ಅಭಿವೃದ್ಧಿಪಡಿಸಿ ಲೋಕಾರ್ಪಣೆಯಾಗಿದೆ ಮಧುಮೇಹ ನಿಯಂತ್ರಣಕ್ಕಾಗಿರೋ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರುವ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದಲ್ಲಿರುವ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಇದು ಲಭ್ಯ. ಹಾಗಾಗಿ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಹಾಗೂ AB ಪ್ರಾಪರ್ಟೀಸ್, ತುಮಕೂರು ರಸ್ತೆ, ನೆಲಮಂಗಲ ಹತ್ತಿರ 20-30 ನಿವೇಶನ ಖರೀದಿಸಿ ಕೇವಲ 4 ಲಕ್ಷ ರೂಪಾಯಿಗಳಿಗೆ. ಸ್ಪಾಟ್ ಬುಕ್ಕಿಂಗ್ ಮಾಡಿದಲ್ಲಿ ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ ಉಚಿತ. ಹಿಂದೆ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಹಾಗೂ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್, ಅತ್ಯುತ್ತಮ ಗುಣಮಟ್ಟದ ಸ್ಕ್ಯಾನಿಂಗ್ ಹಾಗೂ ಲ್ಯಾಬೊರೇಟರಿ ಸರ್ವಿಸ್ಗಾಗಿ ಖಂಡಿತವಾಗ್ಲೂ ಸಂಪರ್ಕಿಸಿ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್. ವೀಕ್ಷಕರೇ, ಇಂದು ಫೆಬ್ರವರಿ 22ನೇ ತಾರೀಕು, ಶುಭ ಶನಿವಾರ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯಃ ಮಂದಚಾರ ಪ್ರಸನ್ನಾಕ್ಷಾತ್ ಪೀಡಾಂ ಹರತು ಮೇ ಶನಿ. ಇಂದು ಕರ್ಮಫಲದಾತ ಶನೈಶ್ಚರ ಜಯಂತಿ. ಈ ವಿಶೇಷ ದಿನದಂದು ಒಂದು ವಿಶೇಷವಾದಂಥ ಸುದ್ದಿಯನ್ನು ನಾವು ತಿಳ್ಕೊಳ್ಳೇಬೇಕು. ಯಾವಾಗಲೂ ಎಲ್ಲರೂ ಹೇಳುವಂಥದ್ದೇನು ಅಂದರೆ ನ್ಯಾಯಾಧಿಪತಿ ಶನಿ ಅಂತ. ಯಾಕಂದರೆ ನಾವು ತಪ್ಪು ಮಾಡಿದಾಗ ನಮ್ಮನ್ನು ತಿದ್ತಾ, ಒಳ್ಳೆ ಕೆಲಸ ಮಾಡಿದಾಗ ಬೆನ್ ತಟ್ತಾ, ಅಂದರೆ ಶಿಕ್ಷೆಯೂ ಅಲ್ಲೇ ಬಹುಮಾನವೂ ಅಲ್ಲೇ ನೀಡುವಂಥ ದೊರೆಯೇ ಶನಿ ಭಗವಾನ್. ಅಷ್ಟೇ ಅಲ್ಲ, ಶನಿ ನಮ್ಮ ಜಾತಕವನ್ನು ಪ್ರವೇಶಿಸೋದು ಯಾವಾಗ ಅಂದರೆ ನಮ್ಮ ಕರ್ಮಫಲಗಳನ್ನು ದೂರ ಮಾಡೋದಕ್ಕೆ. ಅಷ್ಟೇ ಅಲ್ಲ, ನಾವು ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಜೀವನವನ್ನು ನಡೆಸಬೇಕು ಅನ್ನೋದನ್ನು ತಿಳಿಸೋದಕ್ಕೆ. ಈ ಶನೈಶ್ಚರನ ಜಯಂತಿಯಂದು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಇತ್ತೀಚೆಗಷ್ಟೇ ಗುರೂಜಿಯವರು, ನಮ್ಮ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು JP ನಗರದಲ್ಲಿರುವಂತಹ ಶನೈಶ್ಚರನ ಮಂದಿರಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲೊಂದು ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಆ ಶನೈಶ್ಚರನ ದೇವಾಲಯದಲ್ಲಿರುವಂತಹ ವಿಗ್ರಹ ಬಹಳ ವಿಶೇಷವಾಗಿರುವಂಥದ್ದು. ಆ ವಿಗ್ರಹದ ವೈಶಿಷ್ಟ್ಯತೆ ಏನು ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ. ಶನಿವಾರ ಪ್ರಿಯವಾರ ಶನಿದೇವಗೆ, ಶನಿದೇವ ಪ್ರಿಯ ದೇವಪ್ಪ ಹರನಿಗೆ. ಶನಿವಾರ ಪ್ರಿಯವಾರ ಶನಿದೇವಗೆ, ಶನಿದೇವ ಪ್ರಿಯ ದೇವಪ್ಪ ಹರನಿಗೆ. ಶರಣೆಂದರೆ ಸ್ವಾಮಿ ಕಾಪಾಡುವ, ಶರಣೆಂದರೆ ಸ್ವಾಮಿ ಕಾಪಾಡುವ. ಪ್ರತಿದಿನವೆಲ್ಲ ಪ್ರಿಯವಾರವಾಗಿಸುವ ಶ್ರೀ ಶನಿದೇವ. ಸುಂದರ ರೂಪ ಶಾಂತ ಸ್ವರೂಪ ಕಾಂತರೂಪ ಶ್ರೀ ಶನಿದೇವ. ಶ್ರೀ ಕ್ಷೇತ್ರದಲ್ಲಿ ಚಿನ್ಮಯ ರೂಪ ಛಾಯಾತನಯ ಶನಿದೇವ. ಶನಿವಾರ ಪ್ರಿಯವಾರ ಶನಿದೇವಗೆ, ಶನಿದೇವ ಪ್ರಿಯ ದೇವಪ್ಪ ಹರನಿಗೆ. ಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನಿಶ್ಚರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ವಿಶೇಷವಾಗಿ ನಡೀತಿರ್ತಕ್ಕಂಥ ಪಂಚಾಮೃತ ಅಭಿಷೇಕ ಜೊತೆಗೆ ತೈಲಾನುಷ್ಠಾನ, ತೈಲಾಭಿಷೇಕ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಸ್ವಾಮಿನ ನೋಡಿದ್ರೆ ಅಥವಾ ಶನೈಶ್ಚರನ ಆ ಒಂದು ಕೋಪಕ್ಕಾಗಲಿ ಅಥವಾ ಶನೈಶ್ಚರ ದಶಾಭುಕ್ತಿಯಲ್ಲಿರ್ತಕ್ಕಂತಹ ಅಥವಾ ಗ್ರಹ ದಿಶೆಗಳಲ್ಲಿ ಬರ್ತಕ್ಕಂತಹ ಶನಿಯಿಂದ ಉಂಟಾಗುವಂತಹ ಯಾವುದೇ ದೋಷಗಳಿದ್ದರೂ ಅದನ್ನು ದೂರ ಆಗಬೇಕಾದ್ರೂ ಸಹಿತ ಶ್ರದ್ಧೆ ಭಕ್ತಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ನಡವಳಿಕೆಗಳಲ್ಲೇ ಭಗವಂತನ ನಾವು ಒಲಿಸ್ಕೊಳ್ಬಹುದು.
ಹಾಗೆ ಶ್ರದ್ಧೆಯಿಂದ ಆಚರಿಸಿದಾಗ, ಭಗವಂತನ ಪ್ರಾರ್ಥಿಸಿದಾಗ ಅಸಾಧ್ಯವಾದ್ದು ಸಾಧನೆ ಆಗುತ್ತೆ. ವಿಶೇಷವಾಗಿರ್ತಕ್ಕಂಥ ಕೆಲವೊಂದಷ್ಟು ವಿಗ್ರಹಗಳಲ್ಲಿ ಅಥವಾ ಕೆಲವೊಂದಷ್ಟು ದೇವಾಲಯಗಳಲ್ಲಿ ಅಲ್ಲೇ ಅದರದೇ ಆದಂತಹ ಒಂದಷ್ಟು ಪವಾಡ ಇರುತ್ತೆ, ಅದರದೇ ಆದಂತಹ ಒಂದು ಸಾನ್ನಿಧ್ಯಗಳಿರುತ್ತೆ. ಈ ಸಾನ್ನಿಧ್ಯದಲ್ಲೂ ಸಹಿತ ಅಂತಹ ಒಂದು ವಿಶೇಷತೆ ಇದೆ. ಇಲ್ಲಿರ್ತಕ್ಕಂತಹ ತಾರೆ ವೃಕ್ಷ ಜೊತೆಗೆ ಶನೈಶ್ಚರ ಸುಂದರವಾದಂತಹ ಪ್ರಕೃತಿಯಲ್ಲಿ, ಈ ಪ್ರಕೃತಿಯ ವಿಶೇಷವಾಗಿರ್ತಕ್ಕಂಥ ವನಸಿರಿಗಳಲ್ಲೇ ಭಗವಂತ ವಾಸನಾಗಿದ್ದಾನೆ. ಅದಕ್ಕಾಗಿ ಪ್ರಕೃತಿಯನ್ನು ಉಳಿಸಬೇಕು, ಪ್ರಕೃತಿಯ ಸೌಂದರ್ಯವನ್ನು ಕಾಪಾಡಬೇಕು. ಜೊತೆಗೆ ಪ್ರಕೃತಿಯ ವಿಶೇಷವಾಗಿರ್ತಕ್ಕಂಥ ಈ ಒಂದು ತಾರೆ ವೃಕ್ಷ ಸಹಿತ ಈ ಸಾನ್ನಿಧ್ಯದಲ್ಲಿರ್ತಕ್ಕಂಥದ್ದು ಅಷ್ಟೇ ವಿಶೇಷತೆ ಇದೆ. ದೇವಾಲಯಕ್ಕೂ ಇನ್ನೂ ಹೆಚ್ಚು ಎತ್ತರದಲ್ಲಿ ಬೆಳೆದು ನಿಂತಿರ್ತಕ್ಕಂಥ ತಾರೆ ವೃಕ್ಷ ದರ್ಶನ, ಜೊತೆಗೆ ಸತ್ಯ ಶನೈಶ್ಚರ ಸ್ವಾಮಿ ಒಂಟಿ ಕಾಲಲ್ಲಿ ನಿಂತು ಇನ್ನೊಂದು ಕಾಲನ್ನು ತನ್ನ ವಾಹನದಲ್ಲಿಟ್ಕೊಂಡು ಜೊತೆಗೆ ಯೋಗ ಮುದ್ರೆಯಲ್ಲಿ ನಿಂತಿರ್ತಕ್ಕಂಥದ್ದು, ಬಾಣಾಕಾರದಲ್ಲಿರ್ತಕ್ಕಂಥದ್ದು. ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಛತ್ರಧ್ವಜರತಾಕಾರ ಶೋಭಿತಂ ದಿವ್ಯಂ ವೇರಂ ಪ್ರದಕ್ಷಿಣೀಂ ಕುರ್ವಾಣಂ ಗೃಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಷ್ಟ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅತಿದೇವತಾ ಪ್ರತ್ಯರದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಲಧಾನ್ಯ ಶೋಭರಿ ಭಗವಂತಂ ಓಂ ಭೂಹುಂ ಶಂ ಶನೈಶ್ಚರಮಿದಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಭಗವಂತ ಇಲ್ಲಿ ನೆಲೆ ನಿಂತಿದ್ದಾನೆ. ಇವತ್ತಿನ ದಿವಸ ಧನುರಾಶಿ, ಮಕರ ರಾಶಿ, ಕುಂಭರಾಶಿ, ವೃಶ್ಚಿಕ ಹಾಗೂ ವೃಷಭ, ಸಿಂಹ ಈ ಭಾಗದ ರಾಶಿಗಳಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಸಹಿತ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರೂ ಅವರವರು ಮಾಡುವಂತಹ ಅನುಷ್ಠಾನ. ಭಗವಂತ ಯಾರ ನಕ್ಷತ್ರ ಯಾರ ರಾಶಿ ಮೇಲೆ ತಾನು ಪ್ರವೇಶವಿದೆಯೋ, ಯಾರ ರಾಶಿಗಳ ಮೇಲೆ ತನ್ನ ನೇತ್ರದೃಷ್ಟಿ ಕಣ್ಣು ಬೀಳುತ್ತೋ, ಅದಾದ ನಂತರ ಮುಂದಾಗುವಂತಹ ಪ್ರಕ್ರಿಯೆಗಳು, ಹಿಂದೆ ಅನುಭವಿಸಿರ್ತಕ್ಕಂಥ ಬಾಧೆಗಳು ಎಲ್ಲವೂ ದೂರ ಆಗಲಿ. ಸರ್ವವೂ ಸಹಿತ ಸಮಸ್ತವೂ ಸಹಿತ ಭಗವಂತನ ಅಧೀನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ನಡೀಲಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಪ್ರತಿಯೊಬ್ಬರು ಸಹಿತ ಪ್ರಾರ್ಥಿಸೋಣ, ಭಗವಂತನ ಆರಾಧನೆ ಮಾಡೋಣ, ನಡೀತಿರ್ತಕ್ಕಂಥ ಪಂಚಾಮೃತ ಅಭಿಷೇಕವನ್ನು ದರ್ಶನ ಮಾಡೋಣ. ಸ್ವಾಮಿ ತಂಡರನಾಗಿ ಪ್ರಚಂಡನಾಗಿ ಕಾಳಭೈರವನ ಪ್ರಿಯಭಕ್ತನಾದಂತಹ ಶನೈಶ್ಚರನ ಈ ವಿಶೇಷವಾಗಿರ್ತಕ್ಕಂಥ ಪಾದ, ಒಂದು ಪಾದ ಇರತಕ್ಕಂಥದ್ದು ಕಾಕಾಸುರನ ಮೇಲೆ, ಅಂದರೆ ತನ್ನ ವಾಹನದ ಮೇಲೆ ಒಂದು ಪಾದವನ್ನು, ಹಾಗೆ ಮತ್ತೊಂದು ಪಾದವನ್ನು ಇಟ್ಟಿರ್ತಕ್ಕಂಥ ಭೂಸ್ಪರ್ಶದಲ್ಲಿರ್ತಕ್ಕಂಥ ಒಂದು ಪಾದವನ್ನು. ಇಂದಿನ ಈ ವಿಗ್ರಹ ಇದು ಇವತ್ತು ನಿನ್ನೆದಲ್ಲ, ಸುಮಾರು ವರ್ಷಗಳ ಇತಿಹಾಸ ಇದೆ. ಅಷ್ಟೇ ಅಲ್ಲದಿರ ಇಲ್ಲಿ ನಿತ್ಯವೂ ನಡೀತಕ್ಕಂತಹ ಅನುಷ್ಠಾನ, ಸ್ವಾಮಿ ಆರಾಧನೆ, ಧನುರಾಕಾರದಲ್ಲಿರ್ತಕ್ಕಂಥ ಒಂದು ಬಾಣಾಕಾರದಲ್ಲಿರ್ತಕ್ಕಂಥ ಪ್ರತಿಮೆ ಭಾಳ ವಿಶೇಷವಾಗಿದೆ. ನಿಮ್ಮಗಳ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಬೇಗ ಈಡೇರಲಿ, ನಿಮ್ಮಗಳ ಸಂಕಲ್ಪ ಶೀಘ್ರವಾಗಿ ಸಿದ್ಧಿಯಾಗಲಿ. ಆದರೆ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ನೀವೆಲ್ಲರೂ ಸಹಿತ ಪ್ರಾರ್ಥಿಸಬೇಕಾದ್ದು ಓಂ ಶಂ ಶನೈಶ್ಚರಾಯ ನಮಃ. ಭಗವಂತ ನನಗಿರ್ತಕ್ಕಂಥ ನನ್ನ ಪ್ರಾರಬ್ಧ ಕರ್ಮವನ್ನಾಗಲಿ ಅಥವಾ ನನ್ನ ಕಷ್ಟ ಕಾರ್ಪಣ್ಯಗಳಾಗಲಿ ಬೇಗ ದೂರ ಆಗಲಿ ಅನ್ನೋದಕ್ಕಿಂತ ಭಗವಂತ ನೀನು ಕೊಡುವ ಕಷ್ಟವನ್ನು ತಡ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ಕೇಳಬೇಕು. ಯಾಕೆಂದರೆ ಆತನ ಹತ್ರ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಅದಕ್ಕಿಷ್ಟು ಮಾರ್ಜಿನ್ ಅಂತಿಲ್ಲ. ನಮ್ಮಲ್ಲಿರ್ತಕ್ಕಂಥ ನಮ್ಮ ಕರ್ಮ ಫಲಾನುಸಾರ ನಮ್ಮ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮಗಳೇನಿದೆಯೋ, ನಾವು ಹಿಂದೆ ಏನು ಮಾಡಿಟ್ಕೊಂಡಿದ್ದೀವೋ, ಏನು ನಮ್ಮ ಬ್ಯಾಂಕಲ್ಲಿ ಏನು ಬ್ಯಾಲೆನ್ಸ್ ಇದೆಯೋ ಅದನ್ನು ನಾವಲ್ದಿರ ಮತ್ತೆ ಯಾರೂ ಡ್ರಾ ಮಾಡಲಿಕ್ಕಾಗೋಲ್ಲ. ಅದಕ್ಕಾಗಿ ಸಾಧ್ಯವಾದಷ್ಟು ಇಹದಲ್ಲಾದರೂ ಈಗಲಾದರೂ 4 ಜನಕ್ಕೆ ಅನುಕೂಲವಾಗುವಂಥ ಬದುಕಬೇಕು. ಈಗಾದರೂ ಸಹಿತ ನಮ್ಮ ಹುಟ್ಟಿರ್ತಕ್ಕಂಥ ದೇಶಕ್ಕಾಗಲಿ ಅಥವಾ ಹುಟ್ಟಿರ್ತಕ್ಕಂಥ ರಾಜ್ಯಕ್ಕಾಗಲಿ ಅಥವಾ ನಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ನಮ್ಮನ್ನು ಕಾಪಾಡ್ತಿರ್ತಕ್ಕಂಥ ನಮಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಜನ್ಮದಾತರನ್ನು ಸಹಿತ ನಾವು ನೋಡಬೇಕಾದ್ದು ಧರ್ಮ ಇದೆ. ಇವತ್ತಿನ ಕಾಲಧರ್ಮ ಗುರುಗಳಾಗಲಿ, ಹಿರಿಯರಾಗಲಿ, ತಂದೆ ತಾಯಿಯಾಗಲಿ ಅಥವಾ ನಮ್ಮ ನಡೆ ನಡವಳಿಕೆಗಳಾಗಲಿ ಎಲ್ಲವೂ ಬದಲಾವಣೆ ಇದೆ. ಆ ಬದಲಾವಣೆ ಕಾಲದಿಂದಲೇ ಸಾಕಷ್ಟು ಸಮಸ್ಯೆ ಹೊರ್ತಾ ಇದ್ದೀವಿ. ಸಮಸ್ಯೆಯಿಂದ ಮುಕ್ತರಾಗಬೇಕಾದ್ರೆ ನಮ್ಮ ನಡೆ ನಡವಳಿಕೆಗಳಲ್ಲಿ ಸಾಕಷ್ಟು ಬದಲಾವಣೆ ಬರಬೇಕು. ಆ ಬದಲಾವಣೆ ಭಗವಂತನ ಕೃಪಾಶೀರ್ವಾದ ಎಲ್ಲವೂ ಶ್ರೇಯಸ್ಸಾಗಿರಲಿ. ಓಂ ಶಂ ಶನಿ
ಶಂ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಗಂಧ. ಯಾಕೆಂದರೆ ಹೇಳುವ ಮಂತ್ರದಲ್ಲೂ ಇರ್ತಕ್ಕಂತಹ ರೀತಿಯಲ್ಲೂ ಗುರು ಶನೇಶ್ವರ ಎಂಬತಕ್ಕಂಥದ್ದು. ಗುರು ಧನುರಾಶಿಗೆ ಅಧಿಪತಿ, ಮಕರ ಕುಂಭಕ್ಕೆ ಶನಿ ಅಧಿಪತಿ. ಹಾಗೆ ಗುರು ಶನೇಶ್ವರರ ವಿಶೇಷವಾಗಿರ್ತಕ್ಕಂಥ ಸ್ಥಾನಗಳು ಪಕ್ಕಪಕ್ಕದಲ್ಲಿ ಇರ್ತಕ್ಕಂಥದ್ರಿಂದ ಸ್ವಾಮಿಗೆ ಗಂಧದಲ್ಲಿ ಅಭಿಷೇಕ ಅದು ಮತ್ತಷ್ಟು ವಿಶೇಷ ಕೊಡುತ್ತೆ. ಹಾಗಾಗಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಧನುರಾಶಿಗೆ ಗುರು ಅಧಿಪತಿಯಾಗಿದ್ದು ಧನುರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಮಕರ ಕುಂಭದಲ್ಲಿ ಶನಿ ಅಧಿಪತಿಯಾಗಿದ್ದು ಇವತ್ತಿನ ದಿವಸ ಶನಿ ಮಕರ ರಾಶಿಗೆ ಬರ್ತಿರ್ತಕ್ಕಂಥದ್ದು. ಇದೆಲ್ಲವೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತರಿಗೂ ಸಹಿತ ಸುಖ ಸಂತೋಷ ನೆಮ್ಮದಿ ದಯಪಾಲಿಸಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಹರಿದ್ರ ಅಥವಾ ಗಂಧದಲ್ಲಿ ಅಭಿಷೇಕ ನಡೆಸೋಣ. ಸ್ವಾಮಿ ಶ್ರೀಮದ್ ಮಹಾಶಕ್ತಿರ್ದೇವತಾ ಶ್ರೀಕಂಠಗಂಧನಂ ದಿವ್ಯಂ ಗಂಧಾಢ್ಯಂ ಮನೋಹರಂ. ಸ್ವಾಮಿಗೆ ರುದ್ರದೇವರಂದರೂ ಬಹಳ ಪ್ರೀತಿ. ರುದ್ರನಿಗೆ ವಿಶೇಷವಾಗಿರ್ತಕ್ಕಂಥದ್ದು ಭಸ್ಮ. ಆ ಭಸ್ಮದಿಂದ ಸ್ವಾಮಿಗೆ ಅಭಿಷೇಕ ಮಾಡೋಣ. ಭಸ್ಮದಿಂದ ಅಭಿಷೇಕ ಮಾಡೋಣ, ಪುಷ್ಪದಿಂದ ಅಭಿಷೇಕ ಮಾಡೋಣ. ಭಗವಂತ ಅವನು ಈ ಸೃಷ್ಟಿಯಲ್ಲಿ ಏನು ಕೊಟ್ಟಿದ್ದಾನೆ ಪುನಃ ಅವನು ಕೊಡ್ತಕ್ಕಂಥದ್ದು, ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಶನಿ ಪ್ರಭಾವದಲ್ಲಿ ಶನಿ ದಶೆಯಲ್ಲಿ ಶನಿಕಾಟ ಉಂಟಾದಾಗ 7.5 ಆಗಲಿ 5.5 ವರ್ಷ ಆಗಲಿ ಅಥವಾ 8 ವರ್ಷ ಆಗಲಿ 2.5 ವರ್ಷ ಆಗಲಿ ಪಡುವ ಬಾಧೆ ಏನು ಎಂಬತಕ್ಕಂಥದ್ದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಮನುಷ್ಯನ ಹಣೆ ಭಾರವನ್ನು ಬದಲಾಯಿಸ್ತಕ್ಕಂಥದ್ದಕ್ಕೆ ದೇವಾನುದೇವತೆಗಳ ಕೈಲೂ ಸಾಧ್ಯವಿಲ್ಲ, ಬ್ರಹ್ಮನ ಕೈಲೂ ಆಗಲ್ಲ, ಬ್ರಹ್ಮ ಬರೆದಂಥ ಬ್ರಹ್ಮನ ಕೈಲೂ ಆಗಲ್ಲ. ಆದರೆ ಬರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ತಡ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ಅಷ್ಟೇ ನಾವು ಕೇಳ್ಕೋಬೋದು. ಯಾಕೆಂದರೆ ಶಕ್ತಿನೇ ಇಲ್ಲ ಅಂದರೆ ನಾವೇನು ಮಾಡಲಿಕ್ಕಾಗತ್ತೆ? ಆ ಶಕ್ತಿಯನ್ನು ದಯಪಾಲಿಸುವಂಥ ಭಗವಂತನ ಪ್ರಾರ್ಥನೆ ಮಾಡ್ಬೋದು. ಇವತ್ತು ಇಲ್ಲಿರ್ತಕ್ಕಂಥ ಆ ವಿಗ್ರಹದಲ್ಲಿರ್ತಕ್ಕಂಥ ಶಕ್ತಿ ಆ ಥರ ಇದೆ. ಅದಕ್ಕಾಗಿ ಸ್ವಾಮಿಗೆ ಭಸ್ಮಾಭಿಷೇಕ ಮಾಡೋಣ. ತಾವೆಲ್ಲರೂ ಈ ಭಸ್ಮಾಭಿಷೇಕದ ಶುಭ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹಾಗೂ ಶನೇಶ್ವರನ ಮಂತ್ರವನ್ನು ತಾವು ಮೌನದಿಂದ ಕೂತ್ರೆ ಸಾಧ್ಯವಿಲ್ಲ. ಹಸಿವು ನಮಗಿದ್ದಾಗ ಅಮ್ಮ ಅಂದರೆ ಮಾತ್ರನೇ ಹಸಿವು ಊಟ ಕೊಡ್ತಕ್ಕಂಥದ್ದು. ಅಡಗ ಕೂಡದೆ ಅಮ್ಮ ಕೂಡ ಭೂಪೆಟ್ಟದು ತೆಲುಗಲ್ಲಿ ಹೇಳ್ತಾರೆ ದೊಡ್ಡವರು. ಹಾಗೆ ಹಸು ಒಂದು ಕರು, ತಾಯಿ ಹಸು ಅಲ್ಲಿ ನಿಂತಿದೆ, ಕರು ಓಡಿ ಬರುವಂತಹ ಆ ಒಂದು ಸುಂದರವಾದ ಗಳಿಗೆಯನ್ನು ನೋಡಿ ನನ್ನ ಮಗುಗೆ ಹಸುವಾಗ್ತಿದೆ ಅಂತ ಆ ಹಸು ಗೊತ್ತಾಗತ್ತಂತೆ. ಹಾಗೆ ನಿಮ್ಮ ಕಣ್ಗಳಲ್ಲಿ
ಆ ಬಾಧೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಪ್ರತಿಯೊಬ್ಬರು ಸಂಕಷ್ಟದಲ್ಲಿರ್ತಕ್ಕಂಥವ್ರೆ, ಯಾರು ಕಷ್ಟಕ್ಕೆ ಸಿಕ್ಕಿಲ್ಲ, ಎಲ್ಲರೂ ಕಷ್ಟದಲ್ಲಿದ್ದೀವಿ. ಬೇಕಾದಷ್ಟು ಸ್ಥಿತಿಗತಿಗಳು ನಮಗಿರ್ಬೋದು, ಬೇಕಾದಷ್ಟು ಆಸ್ತಿ ಅಂತಸ್ತು ನಮಗಿರ್ಬೋದು, ಭಗವಂತ ಎಲ್ಲವೂ ನಮಗೆ ಕೊಟ್ಟಿರ್ಬೋದು. ಎಲ್ಲವನ್ನು ಕೊಟ್ಟು ಆ ಪ್ರೀತಿ ವಿಶ್ವಾಸ, ಬಾಂಧವ್ಯ, ದಾಂಪತ್ಯ ಸುಖ, ನೆಮ್ಮದಿ ಸಂಸಾರ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ, ಅವರವರಿಗೆ ಬೇಕಾಗಿರ್ತಕ್ಕಂಥದ್ದು. ಬೆಳಗಿನಿಂದ ಸಂಜೆವರೆಗೂ ದೇಹವನ್ನು ದಂಡಿಸಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಸಹಿತ ಅನಾರೋಗ್ಯ ಎಂಬತಕ್ಕಂಥದ್ದು ಬಾಧಿಸ್ತಾ ಇರುತ್ತೆ. ಅಂದರೆ ಎಲ್ಲಕ್ಕೂ ಒಳಗಿರ್ತಕ್ಕಂಥ ಕಾರಣ ಭಗವಂತ. ಅವನು ದಯಪಾಲಿಸಬೇಕು, ಅವನು ಅನುಗ್ರಹಿಸಬೇಕು. ಅವನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೋಸ್ಕರನೇ ಇವತ್ತು ಈ ಸಾನ್ನಿಧ್ಯಕ್ಕೆ ಎಲ್ಲರೂ ಸೇರಿದ್ದೇವೆ. ಒಂದು, ನನಗೆ ಸಿಕ್ಕಂಥ ನನ್ನ ಪೂರ್ವಜನ್ಮದ ಪುಣ್ಯ, ಇವತ್ತು ಸ್ವಾಮಿಗೆ ಅಭಿಷೇಕ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಅರ್ಚಕರು ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶದಿಂದ ಸ್ವಾಮಿಗೆ ಭಸ್ಮಾಭಿಷೇಕವನ್ನು ಮಾಡೋಣ. ನಿಮ್ಮ ಕಣ್ಣುಗಳಲ್ಲಿ ಭಗವಂತನ ನೋಡ್ತಾ, ನಿಮ್ಮ ನುಡಿಮುತ್ತುಗಳಿಂದ ಶನೈಶ್ಚರ ಮಂತ್ರವನ್ನು ಉಚ್ಚರಿಸ್ತಾ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಅದಕ್ಕೆ ಕರ್ಮದಾರ್ಭ್ಯ, ನಮ್ಮ ಜನ್ಮದಾರ್ಭ್ಯ ಇರತಕ್ಕಂಥ ಏನು ಕರ್ಮ ನಾವು ಮಾಡ್ಕೊಂಬಂದಿದ್ದೀವೋ ಆ ಕರ್ಮದ ಪ್ರತಿರೂಪ ನಾವು ಇವತ್ತು ಅನುಭವಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಇದನ್ನು ತಟ್ಕೊಳ್ಳೋ ಶಕ್ತಿಯಷ್ಟೇ ಭಗವಂತ ಕೊಡಬೇಕು. ಆ ಶಕ್ತಿ ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ, ಭಸ್ಮಾಭಿಷೇಕವನ್ನು ದರ್ಶನ ಮಾಡೋಣ. ಕೆಲವು ದಿನಗಳ ಹಿಂದೆ ನಾವು ಬೃಹತ್ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಶನೈಶ್ಚರ ಶಾಂತಿ ಯಜ್ಞವನ್ನು ಮಾಡ್ತಾರೆ ಅನ್ನೋದನ್ನು ತಿಳಿಸಿದ್ವಿ. ಮಾತಾಡ್ತಾ ದಿನ ಕಳೆದಿದ್ದೇ ಗೊತ್ತಾಗಿಲ್ಲ, ಯಾಕಂದರೆ ಆ ದಿನ ಬಂದೇ ಬಿಡ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಆ ವಿಶೇಷವಾದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಬಹಳ ಅದ್ಧೂರಿಯಾಗಿ ನಡೆಯಲಿದೆ. ಮಹರ್ಷಿ ಯಾಗ ಅಂದರೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಶನೈಶ್ಚರ ಯಾಗ ಇದೆಯಲ್ಲ, ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿರುವಂತಹ ಕಷ್ಟಗಳನ್ನೆಲ್ಲ ದೂರ ಮಾಡೋದಕ್ಕಿರುವಂತಹ ವಿಶೇಷ ಮಹರ್ಷಿ ಪರಿಹಾರ. ಈಗಾಗಲೇ ಸಾಕಷ್ಟು ತಯಾರಿಗಳನ್ನು ನಡೆಸಿದ್ದಾಗಿದೆ, ಸಾಕಷ್ಟು ವ್ಯವಸ್ಥೆಗಳು ನಡೀತಾ ಇದೆ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ, ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನಗಳು ಬರ್ತಾ ಇದ್ದಾರೆ ಅಂದರೆ ಒಂದಷ್ಟು ವ್ಯವಸ್ಥೆಗಳು ಮಾಡೋದು ಬಹಳ ಮುಖ್ಯ ಆಗುತ್ತೆ. ಈಗಾಗಲೇ ಗುರೂಜಿಯವರು ಭೂಮಿ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸ್ಥಳದ ಶುದ್ಧೀಕರಣ ಮಾಡಿಸಲಾಗಿದೆ. ಇನ್ನು ಸಾಕಷ್ಟು ಜನ ಅಲ್ಲಿ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು, ತಯಾರಿಗಳನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಿದ್ದಾರೆ. ನಿಮ್ಮಲ್ಲೂ ಸಾಕಷ್ಟು ಜನ ಅಂದರೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ವೀಕ್ಷಕರಾಗಿರ್ಬೋದು, ಗುರೂಜಿಯವರ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮುಂದೆ ಬಂದಿದ್ದೀರಾ, ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ. ನಿಮ್ಮೆಲ್ಲರಿಗೂ ಬಹಳ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ತುಂಬ ಜನ ಅಂದ್ಕೋತಿರ್ತಾರೆ ನಮ್ಮದು ಕೂಡ ಪರಮಾತ್ಮನ ಹೆಸರಿನಲ್ಲಿ ಒಂದಿಷ್ಟು ಸೇವೆ ಇರಲಪ್ಪ ಅಂತ. ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಕೂಡ ಆದರದ ಸ್ವಾಗತ. ಈ ಯಾಗದ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೂ ಕೂಡ ನಾನು ದೂರವಾಣಿ ಸಂಖ್ಯೆನ ಕೊಡ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಯಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನ್ಗಳು, ಎಲ್ಲ ಡೀಟೇಲ್ಸ್ಗಳು ಈ ನಂಬರ್ನ ಮೂಲಕ ನಿಮಗೆ ಸಿಗುತ್ತೆ. ನೀವು ಕರೆ ಮಾಡಬೇಕಾಗಿರುವಂಥ ದೂರವಾಣಿ ಸಂಖ್ಯೆ 08046399111. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, 08046399911. ಇನ್ನೊಂದು ನಂಬರ್ ಇದೆ 08026690055. 08026690055. ಮತ್ತೊಂದು ನಂಬರ್ ಇದೆ, ನೋಟ್ ಮಾಡ್ಕೊಳ್ಳಿ, 94825099759. 9482509759. 3 ದೂರವಾಣಿ ಸಂಖ್ಯೆಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇದರಲ್ಲಿ ಯಾವ ನಂಬರ್ಗೆ ಬೇಕಾದರೂ ನೀವು ಕರೆ ಮಾಡ್ಬೋದು. ಯಾಗದ ಬಗ್ಗೆ ಏನೇ ಮಾಹಿತಿ ಇದ್ದರೂ ಕೂಡ ನೀವು ಈ ನಂಬರ್ಗಳ ಮೂಲಕ ಪಡ್ಕೋಬಹುದು ಅಂತ ಹೇಳ್ತಾ, ಶನೈಶ್ಚರ ಶಾಂತಿ ಯಾಗದ ಬಗ್ಗೆ ಮಾತಾಡ್ತಾ ಇದ್ವಿ. ಇದೇ ಶುಭ ಸಂದರ್ಭದಲ್ಲಿ JP ನಗರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ನೆರವೇರಿಸಿದಂಥ ವಿಶೇಷ ಶನಿ ಪೂಜೆಯನ್ನು ಮುಂದುವರಿಸೋಣ. ಅಲ್ಲಿ ಪೂಜಾನುಷ್ಠಾನಗಳು ಬಹಳ ಭರ್ಜರಿಯಾಗಿ ನಡೆದಿದೆ, ನೋಡಿ ಬರೋಣ. क्षत्रभ्यः संग्रहेत्रभ्यश्च वो नमो नमस्तक्षभ्यो रथकारेभ्यश्च वो नमो नमः कुलालेभ्यः कर्मारेभ्यश्च नमः पुञ्जित्तेभ्यो निशानेभ्यश्च वो नमो शनिदेवमङ्गलं रविपुत्रमङ्गलं शनिदेवमङ्गलं रविपुत्रमङ्गलं करुणದಿಂದ ಪೊರೆವ ಪರಮ ಪೂಜ್ಯ
रविपुत्रमङ्गलं शनिदेवमङ्गलं रविपुत्रमङ्गलम् शक्तमङ्गलं शनिदेवायुक्तमङ्गलं शक्तमङ्गलं शनिदेवायुक्तमङ्गलं मुक्तिपथवा व्यक्तगोळिप शनिदेवा मङ्गलं मुक्तिपथवा व्यक्तगोळिप शनिदेवा मङ्गलं भावचारी मङ्गलं भवविदूर मङ्गलं भावचारी शनिदेवमङ्गलं रविपुत्रमङ्गलं करुणदिन्द पोरेवा परमपूज्य मङ्गलं 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 शनिदेवमङ्गलं रविपुत्रमङ्गलं शनिदेवमङ्गलं रविपुत्रमङ्गलम् ಶರಣು ನಿನಗೆ ಶನಿದೇವ ವರವ ಬೇಡುವೆ ಭವವಿದೂರ ಎಲ್ಲರ ಕಾಯೋ ಪ್ರಭುವೇ ಭವವಿದೂರ ಎಲ್ಲರ ಕಾಯೋ ಪ್ರಭುವೇ ಕಾಯೋ ಪ್ರಭುವೇ ಶರಣು ನಿನಗೆ ಶನಿದೇವ ವರವ ಬೇಡುವೆ ಭವವಿದೂರ ಎಲ್ಲರ ಕಾಯೋ ಪ್ರಭುವೇ ಭವವಿದೂರ ಎಲ್ಲರ ಕಾಯೋ ಪ್ರಭುವೇ ಕಾಯೋ ಪ್ರಭುವೇ ಅಳುವು ನಗುವು ಎಲ್ಲವೂ ನಿನ್ನದೇ ಆಟ ಕೊಡದಿರು ನಮಗೆ ನಿನ್ನ ಕಾಟ ಅಳುವು ನಗುವು ಎಲ್ಲವೂ ನಿನ್ನದೇ ಆಟ ಕೊಡದಿರು ನಮಗೆ ನಿನ್ನ ಕಾಟ ಮರೆಯದೆ ಅರುಹು ಓ ಶಕ್ತಿದಾತ ಮರೆಯದೆ ಅರುಹು ಓ ಶಕ್ತಿದಾತ ಅನುದಿನವೂ ಅನುಗ್ರಹಿಸು ನಿನ್ನ ಸ್ಮರಣೆ ಪಾಠ ಅನುದಿನವೂ ಅನುಗ್ರಹಿಸು ನಿನ್ನ ಸ್ಮರಣೆ ಪಾಠ ನಿನ್ನ ಸ್ಮರಣೆ ಪಾಠ ಶರಣು ನಿನಗೆ ಶನಿದೇವ ವರವ ಬೇಡುವೆ ಭವವಿದೂರ ಎಲ್ಲರ ಕಾಯೋ ಪ್ರಭುವೇ ಭವವಿದೂರ ಎಲ್ಲರ ಕಾಯೋ ಪ್ರಭುವೇ ಕಾಯೋ ಪ್ರಭುವೇ ಮಾರ್ಚ್ 8ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಶನೈಶ್ಚರ ಶಾಂತಿ ಯಜ್ಞಕ್ಕೆ ನೀವೆಲ್ಲರೂ ಆಗಮಿಸಿ ಶನಿ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಅನ್ನೋದೇ ನಮ್ಮ ಕೋರಿಕೆ. ಯಾಕಂದರೆ 7:30 ಇದೆ, ಶನಿ ಕಾಟ ಇದೆ ಅಂತ ಸಾಕಷ್ಟು ಜನ ಪತ್ರಗಳಲ್ಲಿ ಹೇಳ್ತಾ ಇರ್ತೀರಾ. ಗುರೂಜಿಯವ್ರನ್ನ ಭೇಟಿ ಮಾಡಿದಾಗಲೂ ಕೂಡ ಹೇಳ್ತಿರ್ತೀರಾ, ಕರೆ ಮಾಡಿದಾಗಲೂ ಕೂಡ ಹೇಳ್ತಾ ಇರ್ತೀರಾ. ಆ ಎಲ್ಲ ಕರ್ಮಫಲಗಳನ್ನು ದೂರ ಮಾಡ್ತಾ ಒಳ್ಳೆ ಮಾರ್ಗದಲ್ಲಿ ನಮ್ಮ ಜೀವನ ನಡೆಯಲಿ, ಬೆಳಕು ನಮ್ಮ ಜೀವನದಲ್ಲಿ ಸದಾ ಇರಲಿ ಅನ್ನೋ ಆಶಯದೊಂದಿಗೆ ಈ ವಿಶೇಷವಾಗಿರುವಂಥ ಬೃಹತ್ ಯಾಗವನ್ನು ನೆರವೇರಿಸ್ತಾ ಇರೋದು. ನೀವೆಲ್ಲರೂ ನೇರವಾಗಿ ಬಂದು ಯಜ್ಞವನ್ನು ನೋಡಿದ್ರೆ ಕೂಡ ಸಾಕು, ಎಲ್ಲ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಗುರೂಜಿಯವರು ಹೇಳ್ತಾ ಇರ್ತಾರೆ. ಆದರೆ ಸಾಕಷ್ಟು ಜನಕ್ಕೆ ಬರೋದಕ್ಕೆ ತೊಂದರೆ ಆಗ್ಬೋದು. ಅಂದರೆ ಕರ್ನಾಟಕದಿಂದನೋ ಅಥವಾ ಬೆಂಗಳೂರಿಂದ ಬಹಳ ದೂರ ಇರ್ಬೋದು, ಆರೋಗ್ಯದ ಸಮಸ್ಯೆಯಿಂದ ಓಡಾಡೋದಕ್ಕೆ ಆಗದೇ ಇರ್ಬೋದು, ತುಂಬ ವಯಸ್ಸಾಗಿದೆ, ಅಲ್ಲಿ ತನಕ ಬರೋದು ತುಂಬ ಕಷ್ಟ ಆಗುತ್ತೆ ಅನ್ನೋರು ಸಾಕಷ್ಟು ಜನ ಇರ್ಬೋದು.
ಅಂಥವ್ರಿಗಾಗೆ ಒಂದು ವಿಶೇಷವಾದ ಅನುಕೂಲವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಅದೇನು ಅಂದರೆ, ನೀವು ನಿಮ್ಮ ಹೆಸರು ಹಾಗೆ ನಕ್ಷತ್ರವನ್ನು ನಮಗೆ SMS ಮಾಡ್ಬೋದು. ಶನೈಶ್ಚರ ಶಾಂತಿ ಯಜ್ಞ ನಡೀತಾ ಇರುವಂತಹ ಸಂದರ್ಭದಲ್ಲಿ ಗುರೂಜಿಯವರು ನಿಮ್ಮ ಹೆಸರಿಗೆ, ನಿಮ್ಮ ನಕ್ಷತ್ರಕ್ಕೆ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾರೆ. ವೀಕ್ಷಕರೇ, SMS ಮಾಡುವಂಥ ವಿಧಾನ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. MHV ಅಂತ ಟೈಪ್ ಮಾಡಿ, ನಿಮ್ಮ ಹೆಸರು ಸ್ಪೇಸ್ ನಿಮ್ಮ ನಕ್ಷತ್ರವನ್ನು ಟೈಪ್ ಮಾಡಿ 57575ಗೆ ಕಳುಹಿಸಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, MHV ಅಂತ ಟೈಪ್ ಮಾಡಿ, ಒಂದು ಸ್ಪೇಸ್ ನಿಮ್ಮ ಹೆಸರು, ಒಂದು ಸ್ಪೇಸ್ ನಿಮ್ಮ ನಕ್ಷತ್ರವನ್ನು ಟೈಪ್ ಮಾಡಿ 5757ಗೆ ಕಳುಹಿಸಿ. ಸಾಧ್ಯವಾದಷ್ಟು ನೀವೆಲ್ಲರೂ ನೇರವಾಗಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಆದರೆ ಕೆಲವೊಂದು ಕಾರಣಗಳಿಂದ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋರು ಬೇಜಾರು ಮಾಡ್ಕೋಬೇಡಿ, ಭಯ ಪಡ್ಕೋಬೇಡಿ. ಖಂಡಿತವಾಗ್ಲೂ ನಿಮಗೆ ಆ ಕರ್ಮಫಲಗಳನ್ನು ದೂರ ಮಾಡುವಂಥ ವಿಧಾನ ಇದಾಗಿರುತ್ತೆ ಅಂತ ಹೇಳ್ತಾ SMS ಮಾಡಿ ನಿಮ್ಮ ಹೆಸರಿನಲ್ಲಿ ಒಂದು ಖಂಡಿತವಾಗಿ ಪೂಜೆಯನ್ನು ಗುರೂಜಿಯವರು ನೆರವೇರಿಸ್ಕೊಡ್ತಾರೆ. ಇನ್ನು ಶನೈಶ್ಚರನ ಬಗ್ಗೆ ಮಾತಾಡುವಾಗ ಗುರೂಜಿಯವರು ಯಾವಾಗಲೂ ತಾರೆ ಮರದ ಬಗ್ಗೆ ಹೇಳ್ತಾರೆ. ಈ ತಾರೆ ಮರದ ವಿಶೇಷತೆ ಏನು, ಮಹತ್ವ ಏನು ತಿಳ್ಕೊಳ್ಳೋಣ ಬನ್ನಿ. ಶನೈಶ್ಚರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಗರ್ಭಗುಡಿಯಲ್ಲಿರ್ತಕ್ಕಂತಹ ಸ್ವಾಮಿಗೂ, ಸ್ವಾಮಿ ಸದಾಕಾಲ ಈ ಸುಂದರವಾದಂತಹ ಪ್ರಕೃತಿಯಲ್ಲಿ ಇಷ್ಟು ಬಹಳ ವಿಶೇಷವಾಗಿರ್ತಕ್ಕಂಥ ತಾರೆ ವೃಕ್ಷವನ್ನು, ಈ ತಾರೆ ವೃಕ್ಷ ಇವತ್ತಿನ ದಿವಸ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಗೆ ಏನು ವಿಶೇಷತೆ ಇದೆಯೋ ಅದಕ್ಕಿನ್ನ ಒಂದು ಗುಲ್ಗಂಜಿ ತೂಕ ಈ ತಾರೆ ವೃಕ್ಷದಲ್ಲಿದೆ. ಯಾಕೆಂದರೆ ಈ ತಾರೆ ವೃಕ್ಷ ಭೂಮಿಯಿಂದ ಬಂದು ಬಲವಾದಂತಹ ವೃಕ್ಷವಾಗಿ ಇದರಿಂದ ಬರ್ತಕ್ಕಂತಹ ಗಾಳಿ ಮತ್ತು ಇದರಲ್ಲಿರ್ತಕ್ಕಂಥ ಈ ಸಸ್ಯಕಾಶಿ ವಿಶೇಷವಾಗಿರ್ತಕ್ಕಂಥದ್ದರಿಂದ ಸ್ವಾಮಿ ಸದಾಕಾಲ ತಾರೆ ವೃಕ್ಷದಲ್ಲೇ ವಾಸವಾಗಿರ್ತಾನೆ ಎಂಬತಕ್ಕಂಥದ್ದು ಸಾಕಷ್ಟು ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥದ್ದು. ಇಂತಹ ತಾರೆ ವೃಕ್ಷದಲ್ಲೇ ಇರತಕ್ಕಂಥ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಸುಂದರವಾದಂತಹ ರಜಿತ ಮೂರ್ತಿ, ರಜಿತ ಅಂದರೆ ಬೆಳ್ಳಿಯಿಂದ ನಿರ್ಮಿತವಾಗಿರ್ತಕ್ಕಂಥ ಶನೈಶ್ಚರನ್ನು ಸ್ವಾಮಿಯ ಸಾನ್ನಿಧ್ಯದಲ್ಲಿಟ್ಟು ತಾರೆ ವೃಕ್ಷದ ಮುಂಭಾಗದಲ್ಲಿಟ್ಟು ಅನುಷ್ಠಾನವನ್ನು ಮಾಡಿದ್ರೆ ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂತಹ ದೋಷಗಳಿದ್ದರೂ ಸಹಿತ ಬಹಳ ಕ್ಷಣ ಮಾತ್ರದಲ್ಲಿ ದೂರ ಆಗುತ್ತೆ ಎಂಬತಕ್ಕಂಥದ್ದು ಕೆಲವಷ್ಟು ಆಧಾರಗಳಿದೆ. ಅದಕ್ಕಾಗಿ ಇವತ್ತು ನಡೀತಿರ್ತಕ್ಕಂಥ ಸ್ವಾಮಿ ಈಗಾಗಲೇ ಧನುರಾಶಿಯಿಂದ ಮಕರ ರಾಶಿಗೆ ಬಂದಾಯಿತು. ತಾವೆಲ್ಲ ಸಾಕಷ್ಟು ಹೊತ್ತಿನಿಂದ ದೇವಾಲಯದಲ್ಲಿದ್ದೀರಿ. ನಿಮಗೆಲ್ಲ ಅನಿಸಿರ್ಬೋದು, ಏನಪ್ಪ ಇವತ್ತು ಬೆಳಗಿನಿಂದ ನಾವು ಇಲ್ಲೇ ಇದ್ದೀವಲ್ಲ, ಇಷ್ಟೊತ್ತು ಸೇವೆ ಸಲ್ಲಿಸ್ತಾ ಇದ್ದೀವಿ, ಯಾವಾಗ ಮಹಾಮಂಗಳಾರತಿ ಆಗುತ್ತೆ, ಯಾವಾಗ ತೀರ್ಥ ಪ್ರಸಾದ ಸಿಗುತ್ತೆ, ಯಾವಾಗ ಭಗವಂತ ಕರುಣಿಸ್ತಾನೆ ಅಂತ. ಆದರೆ ಅಣುರೇಣ ತೃಣಕಾಷ್ಟವೂ ಅವನ ಅಧೀನ. ಯಾವಾಗ ಯಾವ ಮುಹೂರ್ತಕ್ಕೆ ಏನು ಸಮಯದಲ್ಲಿ ಏನಾಗಬೇಕಾಗಿದೆಯೋ, ಯಾವ ಪೂಜಾನುಷ್ಠಾನ ಯಾವ ಕ್ರಮದಲ್ಲಿ ಭಗವಂತ ತೆಗೆದುಕೊಳ್ಳಬೇಕಾಗಿದೆಯೋ ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಅದರಿಂದ ಈಗ ಇಷ್ಟೊತ್ತು ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಅಲಂಕಾರವನ್ನು ನೋಡಿದ್ವಿ, ಫಲಪಂಚಾಮೃತ ಅಭಿಷೇಕವನ್ನು ನೋಡಿದ್ವಿ. ಆದರೆ ತಾರೆ ವೃಕ್ಷದಲ್ಲಿ ಸದಾಕಾಲ ಭಗವಂತ ಇಲ್ಲಿ ನೆರೆದಿದ್ದರಿಂದ ಈ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದಂಥ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಎಲ್ಲರೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥವರೆಲ್ಲರೂ
ನಮಗೆ ಒಳ್ಳೆಯದಾಗಲಿ, ನನ್ನ ಹೆಂಡತಿ ಮಕ್ಕಳಿಗೆ ಒಳ್ಳೆಯದಾಗಲಿ, ಅಥವಾ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ, ನನಗೆ ಒಳ್ಳೆಯದಾಗಲಿ, ಸದಾಕಾಲ ನನಗೆ ನಮಗೆ ನನಗೆ ನನಗೆ ಎಂಬತಕ್ಕಂತಹದ್ದನ್ನು ಬಿಟ್ಟು ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಲಿ, ರಾಜ್ಯದ ದೇಶದಲ್ಲಿರ್ತಕ್ಕಂಥ ಸಮಸ್ತ ಸಮಸ್ಯೆಗಳು ದೂರ ಆಗಲಿ, ಶೀಘ್ರವಾಗಿ ರೈತರ ಸಂಕಷ್ಟಗಳು ದೂರ ಆಗಲಿ, ಎರಡನೇದು ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರಿಗೆ ಮತ್ತಷ್ಟು ಸ್ಥೈರ್ಯ ಸಿಗಲಿ, ಭಾರತಾಂಬೆಯ ಸೇವೆಯನ್ನು ನಿರಂತರವಾಗಿ ಸಲ್ಲಿಸ್ತಿರ್ತಕ್ಕಂಥ ಯೋಧರಿಗೂ ನಿಮ್ಮೆಲ್ಲರಿಗೂ ಸಹಿತ ಆಯಾ ಕಾಲಕ್ಕೆ ಆಹಾರವನ್ನು ಕೊಡ್ತಿರ್ತಕ್ಕಂತಹ ರೈತ ಬಾಂಧವರಿಗೂ ಹಾಗೂ ದೇವಾಲಯಕ್ಕೆ ಬಂದಿರತಕ್ಕಂಥ ಸಮಸ್ತ ಭಕ್ತ ಮಹಾಶಯರಿಗೂ ನಿಮ್ಮೆಲ್ಲರಿಗೂ ತಾರೆ ವೃಕ್ಷದಲ್ಲಿ ವಾಸವಾಗಿರ್ತಕ್ಕಂಥ ಶನೈಶ್ಚರನ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಭಗವಂತನ ಪ್ರಾರ್ಥನೆ ಮಾಡ್ತಿರ್ತಕ್ಕಂತಹ ಈ ಸುಂದರವಾದ ಗಳಿಗೆ ನಿಮ್ಮೆಲ್ಲರ ಮನಸ್ಸು, ನಿಮ್ಮೆಲ್ಲರ ಮನಸ್ಥಿತಿ, ಹಾಗೆ ನಿಮ್ಮ ಜಾತಕದ ಪ್ರಕಾರ ನಕ್ಷತ್ರ, ಗೋತ್ರ ಹಾಗೂ ನಿಮ್ಮ ರಾಶಿಗಳಲ್ಲೂ ಸಹಿತ ಶನೈಶ್ಚರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಹೇಳಿ ಸ್ವಾಮಿಗೆ ನಡೀತಕ್ಕಂಥ ಷೋಡಶೋಪಚಾರ ಪೂಜಾನುಷ್ಠಾನದ ಸಮಯದಲ್ಲಿ ಓಂ ಶಂ ಶನೈಶ್ಚರಾಯ ನಮಃ 11 ಬಾರಿ ನಿಮ್ಮ ಹೆಬ್ಬೆರಳು, ನಿಮ್ಮ ಉಂಗುರದ ಬೆರಳು ಎರಡನ್ನೂ ಜೋಡಿ ಮಾಡಿ ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು 11 ಬಾರಿ ನೀವೆಲ್ಲರೂ ಪಠನೆ ಮಾಡಿ ಸ್ವಾಮಿಗೆ ಷೋಡಶೋಪಚಾರ ವಿಶೇಷವಾಗಿರ್ತಕ್ಕಂಥ ಆರತಿ, ಸ್ವಾಮಿಗೆ ನೈವೇದ್ಯ ನಡೀತಿರ್ತಕ್ಕಂಥ ಸಾನ್ನಿಧ್ಯ ತಾವೆಲ್ಲರೂ ಸಹಿತ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತ ಓಂ ಸದ್ಯೋ ಜಾತಂ ಪ್ರಬಧ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ಶನಿದೇವ ಮಂಗಳಂ ರವಿಪುತ್ರ ಮಂಗಳಂ, ಶನಿದೇವ ಮಂಗಳಂ ರವಿಪುತ್ರ ಮಂಗಳಂ, ಕರುಣದಿಂದ ಪೊರೆವ ಪರಮ ಪೂಜ್ಯ ಮಂಗಳಂ ಮಂಗಳಂ ಮಂಗಳಂ, ಕರುಣದಿಂದ ಪೊರೆವ ಪರಮ ಪೂಜ್ಯ ಮಂಗಳಂ ಮಂಗಳಂ ಮಂಗಳಂ, ಶನಿದೇವ ಮಂಗಳಂ ರವಿಪುತ್ರ ಮಂಗಳಂ, ಶನಿದೇವ ಮಂಗಳಂ ರವಿಪುತ್ರ ಮಂಗಳಂ. ಏಪ್ರಿಲ್ 26ನೇ ತಾರೀಕು ಎಲ್ಲ ಏದರ್ಜಿಯ ದೇವಾಲಯಗಳಲ್ಲೂ ಉಚಿತ ಸಾಮೂಹಿಕ ವಿವಾಹ ಈ ಶುಭ ಕಾರ್ಯವೊಂದು ನಡೆಯುತ್ತಾ ಇದೆ. ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಮಂಗಳೂರಿನಲ್ಲಿ ಹಾಗೆ ಉಡುಪಿಯಲ್ಲಿ ಒಂದು ವಿಶೇಷವಾದ ವಿಚಾರ ಸಂಕಿರಣ ಸಭೆ ನಡೀತಾ ಇದೆ. ಸಪ್ತಪದಿ 2020 ಪೂರ್ವಭಾವಿ ವಿಚಾರ ಸಂಕಿರಣ ಸಭೆ ಫೆಬ್ರವರಿ 23ನೇ ತಾರೀಕು ಅಂದರೆ ನಾಳೆ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಮಂಗಳೂರಿನ ಪುರಸಭೆಯಲ್ಲಿ ಹಾಗೆ 2:30ಕ್ಕೆ ಉಡುಪಿಯ ಪುರಭವನದಲ್ಲಿ ನೆರವೇರ್ತಾ ಇದೆ.
ಖಂಡಿತವಾಗ್ಲೂ ನೀವೆಲ್ಲರೂ ಪಾಲ್ಗೊಳ್ಳಿ. ಯಾಕಂದರೆ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾದಂಥ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಹಾಗೆ ಸಂಸದರು ಹಾಗೂ ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು, ಹಾಗೂ ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆದಂಥ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರೊಂದಿಗೆ ನೀವು ವಿಚಾರಗಳನ್ನು ಚರ್ಚೆ ಮಾಡಬಹುದು. ಶುಭ ವಿವಾಹದ ಬಗ್ಗೆ ಯಾವುದೇ ರೀತಿ ಸಲಹೆ ಸೂಚನೆಗಳನ್ನು ಕೂಡ ನೀವು ಕೊಡಬಹುದು ಅಂತ ಹೇಳ್ತಾ ಪಾಲ್ಗೊಳ್ಳಿ. 23ನೇ ತಾರೀಕು ಫೆಬ್ರವರಿ ಬೆಳಿಗ್ಗೆ 10:30ಕ್ಕೆ ಮಂಗಳೂರಿನ ಪುರಭವನ, 2:30ಕ್ಕೆ ಉಡುಪಿಯ ಪುರಭವನದಲ್ಲಿ. ತಿರುನಲ್ಲಾರ್ ಕ್ಷೇತ್ರದ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಬಗ್ಗೆ ಸಾಕಷ್ಟು ಬಾರಿ ತಿಳಿಸಿದ್ದಾರೆ. ಅಲ್ಲಿರುವಂತಹ ಪರಮಾತ್ಮನ ಮಹಿಮೆ ಬಗ್ಗೆ ತಿಳಿಸಿದ್ದಾರೆ. ಇಂತಹ ಸುಕ್ಷೇತ್ರ ತಿರುನಲ್ಲಾರ್ನಿಂದ ವಿಶೇಷವಾಗಿರುವಂತಹ ಶನಿ ಪರಮಾತ್ಮನ ವಿಗ್ರಹವನ್ನು ಬೆಂಗಳೂರಿಗೆ ತಂದು ಶನೈಶ್ಚರ ಶಾಂತಿ ಯಜ್ಞದಲ್ಲಿ ವಿಶೇಷ ಪೂಜೆಯನ್ನು ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ನೆರವೇರಿಸ್ತಾರೆ. ಅಷ್ಟೇ ಅಲ್ಲ, ಬರುವಂಥ ಪ್ರತಿಯೊಬ್ಬರಿಗೂ ಅಂದರೆ ಭಕ್ತಾದಿಗಳೆಲ್ಲರೂ ನಿಮ್ಮ ಕೈಯಾರೆ ತಿಲದ ಅಭಿಷೇಕವನ್ನು ಶನಿ ಪರಮಾತ್ಮನಿಗೆ ನೀವು ನೆರವೇರಿಸ್ಬೋದು. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಆ ಶನೈಶ್ಚರನ ಯಾಗ ನೋಡಬೇಕು, ಆ ದರ್ಶನ ಮಾಡೋದ್ರ ಜೊತೆಗೆ ಪರಮಾತ್ಮನಿಗೆ ನಾವೇ ಕೈಯಾರ ಅಭಿಷೇಕವನ್ನು ಮಾಡಬೇಕು, ಪೂಜೆಯನ್ನು ಸಲ್ಲಿಸಬೇಕು ಅಂತ. ಆ ಆಸೆ ಖಂಡಿತವಾಗ್ಲೂ ಈ ಕಾರ್ಯಕ್ರಮದಲ್ಲಿ ಈಡೇರುತ್ತೆ. ನೀವೇ ಕೈಯಾರೆ ತಿಲಾಭಿಷೇಕವನ್ನು ಮಾಡ್ತಾ ಶನಿ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ವೀಕ್ಷಕರೇ, ಇನ್ನು JP ನಗರದಲ್ಲಿ ಗುರೂಜಿಯವರು ಶನೈಶ್ಚರನ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ರು. ಅಲ್ಲಿ ನಡೆದಂಥ ಮಹಾಮಂಗಳಾರತಿಯ ಜೊತೆಗೆ ಶನೈಶ್ಚರ ಮಂತ್ರದ ವೈಶಿಷ್ಟ್ಯತೆ ಏನು ಈಗ ತಿಳ್ಕೊಳ್ಳೋಣ. ತಾರೆವೃಕ್ಷದ ಅನುಷ್ಠಾನ ಬಹಳ ವಿಶೇಷವಾಗಿದ್ದು, ಗರ್ಭಗುಡಿ ಅನುಷ್ಠಾನ ಜೊತೆಗೆ ಗರ್ಭಗುಡಿಯಲ್ಲಿ ಸ್ವಾಮಿ ವಿರಾಜಮಾನರಾಗಿ ಕೂತಿರ್ತಕ್ಕಂಥ ಶನೈಶ್ಚರನ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಇಷ್ಟೊತ್ತು ಸಾಕಷ್ಟು ಜನ ಭಕ್ತರು ತಾವೆಲ್ಲರೂ ಸಹಿತ ತದೇಕ ಚಿತ್ತದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ.
ಹಾಗೆ ಪ್ರತಿನಿತ್ಯದ ಕಾಯಕದಲ್ಲಿ ಸಂಸ್ಕೃತಿ ಸಂಪ್ರದಾಯ ಎಂಬತಕ್ಕಂಥದ್ದನ್ನು ಬೆಳಗ್ಗೆ ಎದ್ದು ಭಗವಂತನ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಮಾಡುವಂತಹ ಕಾಲ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಹೀಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಶನೈಶ್ಚರ ಮಂತ್ರವನ್ನು ಪ್ರತಿದಿನ ಸಾಧ್ಯವಾದಷ್ಟು 21, 54, 108 ಬಾರಿ ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು ನೀವು ಪಠನೆ ಮಾಡಿದ್ದೆ ಆದರೆ ನಿಮ್ಮೆಲ್ಲರ ಮನಸ್ಸು ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಾಗಿರ್ತಕ್ಕಂಥ ವ್ಯತ್ಯಾಸ ಅಥವಾ ಜನ್ಮದಾರ್ಭ್ಯ ಇರ್ತಕ್ಕಂಥ ಒಂದಷ್ಟು ಕರ್ಮಫಲ ಆದರೂ ಸಹಿತ ಖಂಡಿತ ದೂರ ಆಗುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಈ ಸತ್ಯ ಶನೈಶ್ಚರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೆದಂಥ ಈ ಅನುಷ್ಠಾನ ನಿಮ್ಮೆಲ್ಲರಿಗೂ ಸಹಿತ ಮಂಗಳಕರವಾಗಿರಲಿ, ನಿಮ್ಮೆಲ್ಲರ ಮನೋಕಾಮನೆಗಳ ಸಿದ್ಧಿಯಾಗಲಿ. ಭಗವಂತ ನೀವೇನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೀರೋ ನಿಮ್ಮ ಸಂಕಲ್ಪ ಶೀಘ್ರವಾಗಿರಲಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ತಾ ಇದ್ದೀನಿ. ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಶನ್ನೋ ದೇವೀರ್ವಿಷ್ಟಯಾಪೋ ಭವಂತು ವಿದೇಂಶಿಯೋರ್ವಿಶ್ರವಂತನಃ ನೀಲವರ್ಣಂ ನೀಲಮಾಲ್ಯಾಮೃತಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಶ್ಚತ್ರದ್ವಚರದಾಕಾರ ಶೋಭಿತಂ ದಿವ್ಯಮೇರಂ ಪ್ರಕ್ಷೀಕುರ್ವಾಣಂ ಗ್ರಹಮಂಡಲಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವಾಲಂಕಾರಭೂಷಿತಂ ಮತದೇವತಾ ಪ್ರತ್ಯದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ ಓಂ ಶಂ ಶನೈಶ್ಚರಾಯ ನಮಃ ಓಂ ಶಂ ಶನೈಶ್ಚರಾಯ ನಮಃ ಓಂ ಶಂ ಶನೈಶ್ಚರಾಯ ನಮಃ. ರೂಪಿಣಂ ಭವ್ಯ ಭವನ ಸುಂದರಂ ಕಲ್ಪತರುವನ ಶನಿದೇವ ಸಂಪದಂ ಶನಿದೇವರೂಪಧಾರಣಂ ಚರಣಕಮಲ ಸದ್ಭಾವಂ ಸತ್ಯಚಿತ್ ಸ್ವರೂಪಿಣಂ ಶನಿದೇವ ಸೌಖ್ಯ ವೈಭವಂ ಸತ್ಯಚಿತ್ ಸ್ವರೂಪಿಣಂ ಶನಿದೇವ ಸೌಖ್ಯ ವೈಭವಂ ಶನಿದೇವ ಸೌಖ್ಯ ವೈಭವಂ ಶನಿದೇವರೂಪಧಾರಣಂ ಚರಣಕಮಲ ಸದ್ಭಾವಂ ಶನಿದೇವರೂಪಧಾರಣಂ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ನೇತೃತ್ವದಲ್ಲಿ ಕರ್ಮ ಫಲಗಳನ್ನು ದೂರ ಮಾಡೋದಕ್ಕಾಗಿ ನಡೀತಾ ಇದೆ ಒಂದು ಬೃಹತ್ ಯಾಗ. ಮಾರ್ಚ್ 8ನೇ ತಾರೀಕು ಬೆಳಿಗ್ಗೆ 8 ಗಂಟೆಯಿಂದ, ಅದುವೇ ಶನೈಶ್ಚರ ಶಾಂತಿ ಯಜ್ಞ. ಮಾರ್ಚ್ 8ನೇ ತಾರೀಕು ಮಾತ್ರ ವಿಶೇಷ ಅಲ್ಲ, 7ನೇ ತಾರೀಕು ಕೂಡ ಬಹಳ ವಿಶೇಷವಾಗಿರುವಂಥ ಪೂಜೆ ಕಾರ್ಯಕ್ರಮಗಳು ಇರುತ್ತೆ. ಜೀವನದ ಮೌಲ್ಯಗಳನ್ನು ತಿಳಿ ಹೇಳುವಂಥ ಒಂದು ವಿಶೇಷವಾದ ನಾಟಕ ಕೂಡ ಇರುತ್ತೆ. ಖಂಡಿತವಾಗ್ಲೂ ಮಾರ್ಚ್ 7ನೇ ತಾರೀಕು ಕೂಡ ಬನ್ನಿ ಅಂತ ಹೇಳ್ತಾ, ಇನ್ನು 8ನೇ ತಾರೀಕು ನಡೆಯುವಂಥ ಈ ಕಾರ್ಯಕ್ರಮಕ್ಕೆ, ಈ ಮಹಾಯಜ್ಞಕ್ಕೆ ನಾವು ಹೇಗೆ ಬರೋದು? ಕರ್ನಾಟಕದ ಎಲ್ಲೆಡೆಯಿಂದ ಭಕ್ತಾದಿಗಳು ಬರ್ತಾ ಇದ್ದೀರಾ, ಗುರೂಜಿಯವರ ಅಭಿಮಾನಿಗಳು ಬರ್ತಾ ಇದ್ದೀರಾ, ಶನೈಶ್ಚರ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಬರ್ತಾ ಇದ್ದೀರಾ. ನೀವೆಲ್ಲರೂ ಬೆಂಗಳೂರಿಗೆ ಬರೋದಾದರೆ, ಅಂದರೆ ಬೆಂಗಳೂರಿಗೆ ಬಂದ ಮೇಲೆ ಬಸ್ ಹತ್ತಿ ಬರೋದಾದರೆ 297F ಮೆಜೆಸ್ಟಿಕ್ ಆಗಿರ್ಬೋದು, KR ಮಾರ್ಕೆಟ್ ಆಗಿರ್ಬೋದು, ಯಲಹಂಕ ಆಗಿರ್ಬೋದು, ಇದೇ ನಿಮ್ಮ ಬಸ್ ನಂಬರ್ ಆಗಿರುತ್ತೆ 297F. ಇಲ್ಲ ಒಂದು ಲ್ಯಾಂಡ್ ಮಾರ್ಕ್ ಹೇಳಿ, ಒಂದು ಕೇಂದ್ರ ಬಿಂದು ಯಾವುದು ನಮಗೆ ಅಂತ ಕೇಳೋದಾದರೆ ಹೆಬ್ಬಾಳ. ಬೆಂಗಳೂರಿನ ಹೆಬ್ಬಾಳಕ್ಕೆ ಬಂದರೆ ಬಹುಶಃ ಅದುವೇ ನಮಗೆ ಲ್ಯಾಂಡ್ ಮಾರ್ಕ್ ಆಗಿರುತ್ತೆ. ಅಲ್ಲಿಂದ ಹೇಗೆ ಹೋಗೋದಪ್ಪ? ಅದನ್ನು ನೇರವಾಗಿ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಮನಸ್ಥಿತಿ, ತನ್ನ ಪರಿಸ್ಥಿತಿಗಳನ್ನು ಹಾಳು ಮಾಡ್ಕೊಳ್ಬೇಕಾದ್ರೆ ಅಥವಾ ಹಾಳಾಗಬೇಕಾದ್ರೆ ಅದಕ್ಕೆ ಗ್ರಹಸ್ಥಿತಿಯೇ ಕಾರಣ. ಅಂತಹ ಗ್ರಹಗಳಲ್ಲಿ ಶನಿಗ್ರಹ ಎಂಬತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಪ್ರತಿಯೊಬ್ಬರೂ ಶನಿಗ್ರಹಕ್ಕೆ ನಮಸ್ಕಾರ ಮಾಡಲೇಬೇಕು. ಯಾಕೆಂದರೆ ಕರ್ಮಗಳನ್ನು ನಾವು ಮಾಡುವಂತಹ, ನಮ್ಮಿಂದ ಆಗುವಂತಹ ಒಂದಿಷ್ಟು ಅಚಾತುರ್ಯಗಳಿಗೆ ಸೂಕ್ತವಾದಂತಹ ಪರಿಹಾರಗಳನ್ನು ಕೊಟ್ಟು ಭಗವಂತ ಸರಿಯಾದ ದಾರಿಗೆ ನಡೆಸೋದಕ್ಕೆ ಶನೈಶ್ಚರನ ಅನುಗ್ರಹ ಎಲ್ಲರಿಗೂ ಬೇಕಾಗಿದೆ. ಅದಕ್ಕಾಗಿ ಶನೈಶ್ಚರನ ಶಾಂತಿ ಮಹಾಯಜ್ಞ ನಡೀತಾ ಇದೆ. ಶನೈಶ್ಚರ ಆ ಮಹಾಯಜ್ಞಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ